ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಸಾಯಿ ಬ್ಲಾಗ್ಸ್ ತರೋಡಿ. ಈ ವಿಡಿಯೋದಲ್ಲಿ ಬಾದಾಮಿಯಲ್ಲಿ ಇರುವ ಶಿವಗಿ ಮಂದಿರಕ್ಕೆ ಹೊಂಟೇವಿ. ಇಲ್ಲಿ ಹಿಂದೆ ನೋಡ್ಬೋದು 4 ಕಿಲೋಮೀಟರ್ ಅಂತ ಬರ್ದಾರ. ಆ ದೇವಸ್ಥಾನಕ್ಕೆ ಹೊಂಟೇವಿ. ದೇವಸ್ಥಾನ ತೋರಿಸೋಣಂತ ಅಲ್ಲಿ ಇರ್ತಕ್ಕಂಥ ಏನು ಪುಣ್ಯಕ್ಷೇತ್ರ ಅಂತ ಅನ್ಬೋದು, ದಕ್ಷಿಣ ಕಾಶಿ ಅಂತೇಳಿ ಕರೀತಾರೆ ಬಾದಾಮಿಯನ್ನು. ಅದನ್ನು ದೇವಾಲಯವನ್ನು ನೋಡಕ್ಕೆ ಹೋಗೋಣಂತ ಬರ್ರಿ, ಈಗ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡದಾದ ತೇರು ಎಲ್ಲಿ ಐತಪ್ಪ ಅಂತಂದರೆ ಶಿವಗ ಮಂದಿರದಲ್ಲಿ ಇದೆ. ಬಂದು ನೋಡ್ಕೊಂಡು ರೀ, ಎಷ್ಟು ದೊಡ್ಡದೈತ್ರಿ. ಒಳ ಇಟ್ಟಾರ ಅದನ್ನು ತೇರು ತೋರ್ಸೋಕ್ಕಾಗಲ್ಲ. ಜಾತ್ರೆ ಏನಾರ ಐತಂದ್ರೆ ಆ ಟೈಮ್ನಾಗ ಅಷ್ಟೇ ಉಪ್ಪನ ಇರ್ತದೆ, ತೋರಿಸ್ಬೋದು. ಈಗ ಮ್ಯಾಗ ಐತೇನ ನೋಡೋಣ ಅಂತಡ್ರಿ, ಮ್ಯಾಗ ಇದ್ರೆ ನೋಡೋಣಂತ. ಈಗ ಅಲ್ಲಿ ಮಠ ಗುಡಿ ನೋಡೋಣಂತ, ಗುಡಿ ತೋರ್ಸೋಣ ಬರ್ರಿ. ಈಗ ಶಿವಗ ಮಂದಿರದ ದೇವಸ್ಥಾನ ತೋರಿಸಿದೆ. ನೆಕ್ಸ್ಟ್ ತೋರಿಸೋದು ತೇರು ತೋರ್ಸಕ್ಕೆ ಹೋಗೋಣಂತ ಬರ್ರಿ. ತೇರು ನೋಡ್ಬೇಕಂದ್ರೆ ಟಿಕೆಟ್ ತೊಗೊಳಬೇಕ್ರಿ. ತೇರು ನೋಡ್ಬೇಕಂದ್ರೆ ಇಲ್ಲಿದೆ. ಈ ತೇರು ನೋಡೋಕೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 5 ರೂಪಾಯಿ. ಈಗ ನಿಮಗೆ ನೇರವಾಗಿ ತೇರ ನೋಡೋಣಂತ ಬರ್ರಿ. ದೊಡ್ಡ ಜಾತ್ರೆ ಶಿವರಾತ್ರಿ ದಿನ ತೇರು ಹೊಂಡತ್ತಂತ ನೋಡ್ರಿ. ಕುಮಾರೇಶ್ವರ ದೇವಸ್ಥಾನದ್ದು ಶಿವಗ ಮಂದಿರದ ತೇರು ಹೋಗೋದು. ಕರ್ನಾಟಕದ ಅತ್ಯಂತ ದೊಡ್ಡ ತೇರು ಜಗ್ಗು ಜಾಗ ಇದೆ ನೋಡ್ರಿ. ಆ ಕಡೆ ಈ ಕಡೆ ಗಾಲಿ ಹೋಕ್ಕವು. ಅಲ್ಲಿ ಮುಂದಲ್ಲಿ ಇದು ಕಾಣತ್ತಲ್ರಿ, ಎಂಟ್ರಿ ಗೇಟ್ ಐತಲ್ಲ, ಅಲ್ಲಿ ಮಠ ತೇರು ಜಗ್ಗೋದ್ರಿ. ಪೂರ ತೇರ ಜಗ್ಗಿ ಅಲ್ಲಿ ಮಠ ಹೋಗಿ ಇತ್ತ ವಾಪಸ್ ಬರುತ್ತೆ. ಹಾಗೆ ಇದು ನಮ್ಮ ಕರ್ನಾಟಕ ಮತ್ತು ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾದ ತೇರು ಅಂತಲೇ ಹೇಳ್ಬೋದು. ಸುಮಾರು 65 ಅಡಿ ಎತ್ತರ ತೇರನ್ನು ಈ ಶಿವಗಿ ಮಂದಿರ ಹೊಂದಿದೆ. ಈಗ ನೆಕ್ಸ್ಟ್ ನಿಮಗೆ ಇದು ಏನೋ ವಿಭೂತಿ ತಯಾರಾಗೋದನ್ನು ತೋರಿಸ್ತೀನಿ. ಅಲ್ಲಿ ಆಕಳ ಗೋಶಾಲೆಯನ್ನು ತೋರಿಸ್ತೀನಿ ಬರ್ರಿ, ಹೋಗೋಣ. ಅದ ನೋಡ್ರಿ, ಆಕಳ ಇಲ್ಲಿದ್ದಾವೆ. ಇಲ್ಲಿಂದನ ಅವೇನು ಸಗಣಿ ಆಗ್ತಾಯಿತ್ತಲ್ಲ ಅದರ್ಲಿಂದನ ವಿಭೂತಿಯನ್ನು ತಯಾರು ಮಾಡ್ತಾರೆ. ಸುಮಾರು ಜಗ್ಗಸ್ತಿರ್ಬೇಕ್ರಿ ಇಲ್ಲ ಆಕಳ. ನಾ ಇಲ್ಲಿ ಬಂದಾಗ ಇಷ್ಟ ನೋಡೀನಿ. ಇನ್ನೊಂದು ಸ್ವಲ್ಪ ಮೇಸಾಕ್ಬಿಟ್ಟಿರ್ಬೇಕು ಹೊರಗೆ. ಹಸುಗಳು ಎಲ್ಲ ಕಡೆ ಮೇಯಕ್ಕೆ ಹೋಗಿ ಇಲ್ಲಿ ನೋಡ್ರಿ, ಹುಲ್ಲಿಂದ ಹೆಂಗೆ ಹಾಕ್ಯಾರ ಇಲ್ಲ ಒಂದೇ ಸೈಡ್. ಇಷ್ಟು ಅಂಕರು ಅದಾವ. ಈಗ ನೋಡ್ರಿ ಬರ್ದಾರ, ಗೋಮಾತೆ ಸಗಣಿಯಿಂದ ಪರಿಶುದ್ಧವಾಗಿ ತಯಾರಿಸಲ್ಪಟ್ಟ ವಿಭೂತಿ ಒಬ್ಬರಿಗೆ ಒಂದು ಮಾತ್ರ ಕೊಡ್ತಾರಂತ. ನೋಡಿ ವಿಭೂತಿ ತಯಾರಾಗಿದ್ದು. ಇದು ಸಗಣಿಯಿಂದನೇ ತಯಾರಾಗೋದು. ಬಾದಾಮಿಯಲ್ಲಿರುವ ಶಿವಗಿ ಮಂದಿರಕ್ಕೆ ಬಂದೇವ ಅಂದ್ರೆ ಇಲ್ಲಿ ಬಂದೇವಂತ ಒಂದು ನೆನಪಿಗಾಗಿರೋ ಒಂದು ವಿಭೂತಿಯಾರು ತೊಗೋಬೇಕು. ನಾನು ಒಂದು ತೊಗೊಂಡಿನಿ. ಇಲ್ಲಿ ಬಂದ್ರೆ ಅಂದ್ರೆ ವಿಭೂತಿ ತೊಗೊಂಡು ಹೋರಿ. ಚಲೋ ಆಕಳ ಸಗಣಿಯಿಂದ ಪ್ಯೂರಾಗಿ ರೆಡಿ ಮಾಡಿಕೊಡ್ತಾರೆ. ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದ್ದು ಫಾರಿನರ್ಸು ಸದ್ಯಕ್ಕೆ ಇದಕ್ಕೆ ವಿಸಿಟ್ ಮಾಡ್ತಾರೆ. ಆದಷ್ಟು ನಿಮಗೆ ಶಿವಗಿ ಮಂದಿರ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಮತ್ತು ರಥ ಆಗಿರ್ಬೋದು, ಗೋಶಾಲೆ ಆಗಿರ್ಬೋದು ಎಲ್ಲ ತೋರಿಸಿದ್ದೀನಿ. ಹಾಗೆ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಮೂಲಕ ತಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.